Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜಲ್ಲೂ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಜೋಶಲ್ಲಿ ನನ್ನ ವೀಡಿಯೋಸ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ಸೊ ನೀವು ಅಲ್ಲೋಗಿ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಕ್ಲಿಯರ್ ಸ್ಕಿನ್ಗೆ ಯಾರಿಗೆ ಇಷ್ಟ ಆಗೋದಿಲ್ಲ. ಸೊ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರತ್ತಲ್ವ. ಸೊ ಹಾಗಾಗಿ ನನಗೆ ಗೊತ್ತಿರೋ ಒಂದು ಟಾನಿಕ್ ಅಂತಲೇ ಹೇಳ್ಬೋದು, ಜ್ಯೂಸ್ ಅಂತಲೇ ಹೇಳ್ಬೋದು, ಒಂದು ಬ್ಯೂಟಿ ರೆಸಿಪಿ ಅಂತಲೂ ಹೇಳ್ಬೋದು. ಸೊ ಇದು ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ. ಕ್ಲಿಯರ್ ಸ್ಕಿನ್ ಬರಬೇಕು ಅಂತಂದರೆ ಏನಪ್ಪ ಬೇಕು ಅಂದರೆ ಬರೀ ಮಿನಿಮಲ್ ಐಟಮ್ಸ್ ಇದ್ದರೆ ಸಾಕು, ಇದನ್ನು ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ಫಸ್ಟು ಮೇನ್ ಏನಪ್ಪ ಬೇಕು ಇದಕ್ಕೆ ಅಂತಂದರೆ, ಆರೆಂಜ್ ಬೇಕು, ಕ್ಯಾರೆಟ್ ಬೇಕು ಆ್ಯಂಡ್ ಸ್ವಲ್ಪ ಅರಿಶಿಣದ ಪುಡಿ ಆ್ಯಂಡ್ ಪೆಪ್ಪರ್ ಪೌಡರ್. ಸೊ ಇಷ್ಟಿದ್ರೆ ಸಾಕು. ಸೊ ಇದನ್ನು ಆರಾಮಾಗಿ ನೀವು ಮಾಡ್ಕೊಂಡು ಕುಡಿಬೋದು. ಆ್ಯಂಡ್ ಚೆನ್ನಾಗಿ ಕ್ಯಾರೆಟ್ ಮತ್ತು ಆರೆಂಜ್ನ ಚೆನ್ನಾಗಿ ಗ್ರೈಂಡ್ ಮಾಡಿ, ಅದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿ, ಒಂದು ಚಿಟಿಕೆ ಪೆಪ್ಪರ್ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಕುಡಿಯೋದ್ರಿಂದ ಇದನ್ನು ನೀವು ಎಂಟಿ ಸ್ಟಮಕಲ್ಲಿ ಬೇಕಾದ್ರೂ ತೊಗೋಬೋದು. ಈವ್ನಿಂಗು 3 o'clock 4 o'clock ಹಾಗೂ ಕೂಡ ನೀವು ತೊಗೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಯಾವಾಗಲೂ ಅಷ್ಟೇ, ನಾವೇನಾದರೂ ಒಂದು ಡಯೆಟ್ ಮಾಡ್ತೀವಿ ಅಥವಾ ಈ ಥರದ್ದು ಏನಾದರೂ ನಾವು ಫಾಲೋ ಮಾಡ್ತೀವಿ ಅಂತಾಗ ಸೊ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಒಂದು 21 days 45 days. ಸೊ ಈ ಥರ ನಾವು ಮಾಡೋದ್ರಿಂದ ಸೊ ಅದು ರಿಸಲ್ಟ್ಸ್ ಬರುತ್ತೆ. ನಾವು ಅದಕ್ಕಿಂತ ಕಡಿಮೆ ಮಾಡಿ ಮಧ್ಯೆ ಬಿಟ್ಟರೆ ಎಲ್ಲನೂ ರಿಸಲ್ಟ್ಸ್ ಗೊತ್ತಾಗಲ್ಲ, ಓಕೆನಾ. ಸೊ ತುಂಬ ಸಿಂಪಲು, ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಕ್ಯಾರೆಟಲ್ಲಿ ಏನು ಬೆನಿಫಿಟ್ಸ್ ಇದೆ ಆ್ಯಂಡ್ ಆರೆಂಜಲ್ಲಿ ಎಷ್ಟು ಚೆನ್ನಾಗಿ ಬೆನಿಫಿಟ್ಸ್ ಇದೆ. ಆರೆಂಜಲ್ಲಿ ಯೂಶ್ವಲಿ ಏನು ಮಾಡ್ತಿದ್ದೆ ನಾನು ಅಂತಂದರೆ, ಆರೆಂಜ್ ಎಲ್ಲ ತಿಂದಾದ್ಮೇಲೆ ಆ ಸಿಪ್ಪೆನೆಲ್ಲ ಒಣಗಿಸ್ಬಿಟ್ಟು ಅದನ್ನ ಪೌಡ್ರ್ ಮಾಡಿ ಪ್ಯಾಕ್ ಥರ ಹಾಕ್ಕೊಳ್ತಿದ್ದೆ. ಸೊ ಚೆನ್ನಾಗಿರ್ತಿತ್ತು ಅವಾಗೆಲ್ಲನೂ. ಸೊ ಅವಾಗೆಲ್ಲ ಅಷ್ಟೊಂದೆಲ್ಲ ಟೈಮು ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಮಾರ್ಕೆಟಲ್ಲಿ ರೆಡಿಮೇಡ್ ಕೂಡ ಆರ್ಗ್ಯಾನಿಕ್ ಸಿಗುತ್ತಲ್ವ, ಸೊ ಅದನ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಸೊ ಈ ಥರ ನ್ಯಾಚುರಲ್ ಮಾಡ್ಕೊಳ್ಳೋದ್ರಿಂದ ಸೊ ಪೀಲು ಕೂಡ ನೀವು ಆರೆಂಜ್ ಪೀಲು ಕೂಡ ವೇಸ್ಟ್ ಮಾಡಬೇಡಿ. ಸೊ ಈ ರೀತಿ ನೀವು ಮಾಡ್ಕೊಳ್ಳಿ, ಓಕೆನಾ. ಅದು ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಎಫೆಕ್ಟಿವ್ ಇದೆ, ಸೊ ರಿಸಲ್ಟ್ಸ್ ಬರುತ್ತೆ. ಸೊ ಆರಾಮಾಗಿ ಇದನ್ನು ಯೂಸ್ ಮಾಡಿ, ಓಕೆನಾ. ಆ್ಯಂಡ್ ಇದು ಯಾರಿಗೆಲ್ಲ ಗೊತ್ತು, ಇದನ್ನು ಟ್ರೈ ಮಾಡ್ತಿದ್ರಾ, ಆಲ್ರೆಡಿ ನೀವು ಇದನ್ನು ಯೂಸ್ ಮಾಡ್ತಿದ್ರಾ, ಸೊ ನಿಮ್ಗೆ ಗೊತ್ತೇ ಇರುತ್ತೆ ಅದರ ಎಫೆಕ್ಟ್ ಹೇಗಿರುತ್ತೆ ಅಂತ. ಸೊ ಯಾರೆಲ್ಲ ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ್ಯಂಡ್ ರಿಸರ್ಚ್ ಮಾಡ್ತಿದ್ರಿ ಸೊ ಕ್ಲಿಯರ್ ಸ್ಕಿನ್ ಬಗ್ಗೆ ಏನಪ್ಪ ಏನಾದರೂ ಜ್ಯೂಸ್ ಇರ್ಬೋದು ಅಥವಾ ಹೋಮ್ ರೆಮಿಡಿ ಏನಾದ್ರು ಇದ್ದರೆ ಅಂತಂದರೆ, ಸೊ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಆ್ಯಂಡ್ ಮಿನಿಮಲ್ ಬಜೆಟಲ್ಲಿ ನಮ್ಮ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ತೊಗೋಬೋದು. ಅಷ್ಟನ್ನ ಆಬ್ವಿಯಸ್ಲಿ ಮನೇಲಿರುತ್ತೆ, ಪೆಪ್ಪರ್ ಆಬ್ವಿಯಸ್ಲಿ ಮನೇಲಿರುತ್ತೆ, ಕ್ಯಾರೆಟ್ ಇದ್ದೇ ಇರುತ್ತೆ, ಆ್ಯಂಡ್ ಆರೆಂಜ್ ತೊಗೊಬರ್ಬೇಕು. ಆ್ಯಂಡ್ ಅದನ್ನು ಕೂಡ ಸ್ವಲ್ಪ ಜನ ಮನೆ ಸ್ಟಾಕ್ ಇರುತ್ತೆ. ಇದನ್ನು ಮಾಡ್ಕೊಂಡು ಕುಡೀರಿ, ಸಖತ್ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಓಕೆನಾ. ಸೊ ಇದನ್ನು ಮಾಡ್ಕೊಂಡು ಕುಡಿಯೋದು ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.